ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲಡ್ಕ. ವೀಕ್ಷಕರೇ, ಬಹಳ ಸೀರಿಯಸ್ ಆದಂತಹ ವಿಚಾರ ಇದು. ದೇಶಕ್ಕೆ ಸಂಬಂಧಿಸಿದಂಥ ಒಂದು ಇಂಪಾರ್ಟೆಂಟ್ ಮಾಹಿತಿ. ನನಗೊತ್ತು ಕೆಲವರು ಇದನ್ನೆಲ್ಲ ನಮಗೆ ಯಾಕೆ ಅಂತ ಅಂದ್ಕೊಳ್ಬಹುದು, ಆದರೆ ಹೇಳಬೇಕಾಗಿರುವಂಥದ್ದು ನನ್ನ ಕರ್ತವ್ಯ, ತಿಳ್ಕೊಳ್ಬೇಕಾಗಿರುವಂಥದ್ದು ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ. ಇಷ್ಟರ ಮೇಲೆ ವಿಡಿಯೋವನ್ನು ನೋಡುವಂಥದ್ದು ಬಿಡುವಂಥದ್ದು ನಿಮಗೆ ಬಿಟ್ಟಿದ್ದು. ಯಾವುದೋ IPL ಬಿಡ್ಡಿಂಗ್, ಬಿಗ್ ಬಾಸ್ ಅಂತ ಅದೆಷ್ಟೋ ಟೈಮನ್ನು ಕೊಡ್ತೀರಾ, ಆ ಸಮಯದಲ್ಲಿ ಒಂದು 10 ನಿಮಿಷವನ್ನು ಈ ಒಂದು ಕಾರ್ಯಕ್ರಮಕ್ಕೆ ಕೊಡಿ ಅಂತ ರಿಕ್ವೆಸ್ಟ್ ಅಂತೂ ಮಾಡ್ಕೊಳ್ತೀನಿ. ವೀಕ್ಷಕರೇ, ಈ ಪಾಕಿಸ್ತಾನ ಅನ್ನುವಂಥ ಕಾಮಿಡಿ ಪೀಸ್ ಪ್ರಕಾರ ಅವರು ಎಲ್ಲ ಯುದ್ಧಗಳನ್ನು ಗೆದ್ದಿದ್ದಾರೆ. ಅದು 1965ರ ಯುದ್ಧ ಆಗಿರಲಿ, 1971ರ ಯುದ್ಧ ಆಗಿರಲಿ, ಅಥವಾ ಕಾರ್ಗಿಲ್ ಯುದ್ಧನೇ ಆಗಿರಲಿ. ಅಷ್ಟು ದೂರ ಯಾಕೆ ಹೋಗೋದು, ನಾವೇ ಕಣ್ಣಾರೆ ನೋಡಿರುವಂಥ ಆಪರೇಷನ್ ಸಿಂಧೂರನೇ ಆಗಿರಲಿ. ಅವ್ರು ಈಗಲೂ ಬೇಕಾದ್ರೆ ಹೇಳ್ತಾರೆ ನಾವು ಭಾರತದ S-400 ಅನ್ನ ನಾಶ ಮಾಡಿದೀವಿ ಅಂತ. ಆದರೆ ಸತ್ಯ ಏನನ್ನುವಂಥದ್ದು ಇಡೀ ಜಗತ್ತಿಗೆ ಗೊತ್ತಿದೆ. ಭಾರತೀಯ ಸೇನೆ ಪಾಕಿಸ್ತಾನದಲ್ಲಿನ ಭಯೋತ್ಪಾದಕ ಶಿಬಿರಗಳಾಗಿರ್ಬೋದು, ಅವರ ವಾಯುನೆಲೆಗಳನ್ನ ಛಿದ್ರ ಮಾಡಿ ಬಂದಂಥದನ್ನ ಇಡೀ ವಿಶ್ವವೇ ನೋಡಿದೆ. ಆದರೆ ದುರಂತ, ಭಾರತ ಪ್ರಜಾಪ್ರಭುತ್ವ ದೇಶ. ಹಾಗಾಗಿ ಇಲ್ಲಿ ಸೇನೆ ಅದನ್ನ ಕೂಡ, ಅಂದ್ರೆ ನಾವು ಏನು ಮಾಡಿದೀವಿ ಅದನ್ನು ಕೂಡ ಸಾಬೀತು ಮಾಡಬೇಕಾಗತ್ತೆ. ಉಪಗ್ರಹಗಳ ಡೇಟಾ ಸೇರಿದ ಹಾಗೆ ಎಲ್ಲ ಪ್ರೂಫ್ ಕೊಟ್ಟರೂ ಕೂಡ ಕೋರ್ಟಲ್ಲಿ ನಮ್ಮ ಏಜೆನ್ಸಿಗಳು ಪೆಹಲ್ಗಾಮ್ನಲ್ಲಿ ನಡೆದಂತಹ ಈ ಭಯೋತ್ಪಾದಕ ಘಟನೆಯನ್ನ ನ್ಯಾಯಾಲಯದಲ್ಲಿ ಸಾಬೀತು ಪಡಿಸಬೇಕಾಗತ್ತೆ. ಹಾಗಾಗಿ ಈಗ NIA, ದಟ್ ಇಸ್ ರಾಷ್ಟ್ರೀಯ ತನಿಖಾ ಸಂಸ್ಥೆ, ನ್ಯಾಯಾಲಯದ ಮುಂದೆ ಆರೋಪ ಪಟ್ಟಿಯನ್ನು ಸಲ್ಲಿಕೆ ಮಾಡಿದೆ. ಅದರಲ್ಲಿ ಪೆಹಲ್ಗಾಮ್ ದಾಳಿಯಲ್ಲಿ ಆರೋಪಿಗಳಾದಂಥ 7 ಜನರ ಹೆಸರನ್ನು ಕೂಡ ಉಲ್ಲೇಖ ಮಾಡಿರುವಂಥದ್ದು. ಅದರ ಜೊತೆಗೆ ಈ ಭಯೋತ್ಪಾದಕ ದಾಳಿಯಲ್ಲಿ ಪಾಕಿಸ್ತಾನದ ಪಾತ್ರ ಏನನ್ನುವಂಥದ್ದನ್ನ NIA ಬಹಳ ಡೀಟೇಲ್ ಆಗಿ ಹೇಳ್ತಾ ಹೋಗುತ್ತೆ. ಈಗ NIA ಸಲ್ಲಿಸಿರುವಂತಹ ಈ ಚಾರ್ಜ್ ಶೀಟ್ ಅಲ್ಲಿ ಯಾವ ಅಂಶಗಳಿದೆ ಅನ್ನುವಂಥದ್ದನ್ನ ಒಂದು ಸ್ವಲ್ಪ ಅರ್ಥ ಮಾಡ್ಕೊಳ್ತಾ ಹೋಗೋಣ. ವೀಕ್ಷಕರೇ, ಏಪ್ರಿಲ್ 22ನೇ ತಾರೀಕು ಭಾರತದ ಪಾಲಿಗೆ ಬಹಳ ಕರಾಳ ದಿನ ಅಂತಂದ್ರೂ ತಪ್ಪಾಗಲ್ಲ. ದೊಡ್ಡ ಭಯೋತ್ಪಾದಕ ದಾಳಿ ನಡೆಯುತ್ತೆ ಭಾರತದಲ್ಲಿ. ಇಲ್ಲಿ ಬೇಸರನ್ ಕಣಿವೆ ಮೂಲಕ ಪೆಹಲ್ಗಾಮ್ಗೆ ಬಂದು ಪ್ರವಾಸಿಗರ ಮೇಲೆ ಭಯೋತ್ಪಾದಕರು ದಾಳಿಯನ್ನ ಮಾಡ್ತಾರೆ. ಸಾಮಾನ್ಯವಾಗಿ ಭಯೋತ್ಪಾದಕರು ನಮ್ಮ ಭದ್ರತಾ ಸಿಬ್ಬಂದಿಗಳಾಗಿರ್ಬಹುದು, ನಮ್ಮ ಸೈನ್ಯದ ಮೇಲೆ ದಾಳಿಯನ್ನ ಮಾಡ್ತಾ ಇದ್ರು. ಆದ್ರೆ ಈ ಬಾರಿ ಅವರ ಟಾರ್ಗೆಟ್ ನಾಗರಿಕರಾಗಿದ್ರು, ಅದರಲ್ಲೂ ಹಿಂದೂ ನಾಗರಿಕರಾಗಿದ್ರು. ಹಾಗಾಗಿ ಇದು ಒಂಥರ ಇಡೀ ಜಗತ್ತು ಆಘಾತಕ್ಕೆ ಒಳಗಾಗೋ ಹಾಗೆ ಮಾಡಿತ್ತು. ವೀಕ್ಷಕರ, ಇತ್ತೀಚಿನ ವರ್ಷಗಳನ್ನು ನೋಡಿದ್ರೆ ಕಾಶ್ಮೀರ ಮರಳಿ ಸ್ವರ್ಗ ಆಗ್ತಾ ಇತ್ತು, ಪ್ರವಾಸೋದ್ಯಮ ಹೆಚ್ಚಾಗ್ತಾ ಇತ್ತು, ಶಾಂತಿ ಮರಳ್ತಾ ಇತ್ತು, ಕಲ್ಲು ತೂರಾಟ ಎಲ್ಲವೂ ಕೂಡ ನಿಂತು ಹೋಗಿತ್ತು. ಆದ್ರೆ ಈ ದಾಳಿ ಅಲ್ಲಿನ ಆರ್ಥಿಕತೆಗೆ ಮತ್ತೆ ಪೆಟ್ಟು ಕೊಡುವಂತಹ ಪ್ರಯತ್ನವನ್ನ ಮಾಡತ್ತೆ. ಮೋದಿಜಿಯವರ ಅಭಿವೃದ್ಧಿ ಪಥಕ್ಕೆ ಒಂದು ರೀತಿಯಾಗಿ ಅಡ್ಡಗಾಲಾಗಿ ನಿಲ್ಲತ್ತೆ. NIA ಈಗ ಜಮ್ಮುವಲ್ಲಿರುವಂತಹ ವಿಶೇಷ NIA ನ್ಯಾಯಾಲಯದಲ್ಲಿ 1597 ಪುಟಗಳ ಆರೋಪ ಪಟ್ಟಿಯನ್ನು ಸಲ್ಲಿಕೆ ಮಾಡಿದೆ. 8 ತಿಂಗಳ ನಂತರ ಈ ಮಾರಣಾಂತಿಕ ದಾಳಿಯ ಹಿಂದೆ ಇದ್ದಂತಹ ವ್ಯಕ್ತಿ, ಅದೇ ರೀತಿ ಸಂಸ್ಥೆಯ ಬಗ್ಗೆ ಬಹಳ ಡೀಟೇಲ್ ಆಗಿ ಅದರಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿದೆ. ಆರೋಪ ಪಟ್ಟಿಯಲ್ಲಿ ಯಾರನ್ನ ಆರೋಪಿಗಳನ್ನಾಗಿ ಮಾಡಲಾಗಿದೆ ಅನ್ನುವಂಥದ್ದನ್ನ ನಾವಿಲ್ಲಿ ನೋಡೋಣ. ಇಲ್ಲಿ ಒಟ್ಟು 7 ಆರೋಪಿಗಳು ಇದ್ದಾರೆ. ಇಲ್ಲಿ ಒಂದು ಸಂಸ್ಥೆ, ಅದೇ ರೀತಿ 6 ವ್ಯಕ್ತಿಗಳು ಅಂತ ಬರ್ತಾರೆ. ಸಂಸ್ಥೆ ಯಾವುದು ಅಂತ ನೋಡೋದಾದ್ರೆ ಈ ದಾಳಿಯ ಹಿಂದಿನ ಮುಖ್ಯ ಸಂಘಟನೆ ಲಷ್ಕರ್-ಎ-ತೊಯ್ಬಾ. ಇದು ಪಾಕಿಸ್ತಾನ ಮೂಲದ ಭಯೋತ್ಪಾದಕ ಗುಂಪು, ನಿಮಗೆಲ್ಲರಿಗೂ ಗೊತ್ತಿರುವಂತಹ ವಿಚಾರ ಅದು. ವೀಕ್ಷಕರೇ, ಲಷ್ಕರ್-ಎ-ತೊಯ್ಬಾ ಈ ದಾಳಿಯನ್ನ ಮಾಡಿದೆ ಅನ್ನುವಂಥದ್ದನ್ನ ಭಾರತೀಯ ನ್ಯಾಯಾಲಯದಲ್ಲಿ ಆರೋಪ ಮಾಡ್ತಾ ಇರುವಂಥದ್ದು ಇದೇ ಫಾರ್ ದಿ ಫಸ್ಟ್ ಟೈಮ್. ಇನ್ನು ಎರಡನೇದಾಗಿ ದಿ ರೆಸಿಸ್ಟೆನ್ಸ್ ಫ್ರಂಟ್ ಅಂದ್ರೆ TRF, ಇದು ಲಷ್ಕರ್-ಎ-ತೊಯ್ಬಾದ ಒಂದು ಪ್ರಾಕ್ಸಿ ಗುಂಪು. ಪಾಕಿಸ್ತಾನದ ಜೊತೆಗೆ ನೇರ ಸಂಪರ್ಕವನ್ನ ಮರೆಮಾಚೋದಕ್ಕೆ ಈ ಹೆಸರನ್ನ ಬಳಸಿಕೊಳ್ಳಲಾಗ್ತಾ ಇದೆ ಅಷ್ಟೇ. ಅನ್ನೊಂಥರ ಈ ಅವಳಿ ಜವಳಿಗಳು ಅಂತ ಹೇಳ್ಬೋದು ಇಬ್ರು ಕೂಡ. ಇನ್ನು NIA ಚಾರ್ಜ್ ಶೀಟ್ ಅಲ್ಲಿ 6 ಆರೋಪಿಗಳ ಹೆಸರನ್ನ ಕೂಡ ಉಲ್ಲೇಖ ಮಾಡಿದ್ದಾರೆ. ಅದರಲ್ಲಿ ಮೇನ್ ಹ್ಯಾಂಡ್ಲರ್ ಸಾಜಿದ್ ಸೈಫುಲ್ಲಾ ಜಟ್, ಈತ ಪಾಕಿಸ್ತಾನ ಮೂಲದ ಭಯೋತ್ಪಾದಕ ಹ್ಯಾಂಡ್ಲರ್. ಈತ ಪೆಹಲ್ಗಾಮ್ ದಾಳಿಯ ಕಂಪ್ಲೀಟ್ ಪ್ಲಾನ್ ಅನ್ನ ಮಾಡಿದ್ದ. ಈತ ಲಷ್ಕರ್-ಎ-ತೊಯ್ಬಾ ಅದೇ ರೀತಿ TRF ಇವೆರಡರ ಜೊತೆಗೂ ಕೂಡ ಸಂಪರ್ಕವನ್ನು ಹೊಂದಿದ್ದ. ಇದರಲ್ಲಿ ಪಾಕಿಸ್ತಾನಿ ದಾಳಿಕೋರರು ಕೂಡ ಭಾಗಿ ಆಗಿದ್ದಾರೆ. 3 ಪಾಕಿಸ್ತಾನಿ ಪ್ರಜೆಗಳಿದ್ರು. ಒಬ್ಬ ಫೈಜಲ್ ಜಟ್, ಅದು ಬಿಟ್ರೆ ಹಬೀರ್, ಇನ್ನೊಬ್ಬ ತಾಹಿರ್, ಆಮೇಲೆ ಇನ್ನೂ 2 ಹಮ್ಜಾ ಮತ್ತೆ ಅಫ್ಘಾನಿ. ಇವರು ಪೆಹಲ್ಗಾಮ್ನಲ್ಲಿ ಪ್ರವಾಸಿಗರ ಮೇಲೆ ಗುಂಡನ್ನ ಹಾರಿಸಿದಂತಹ ಪಾಪಿಗಳು. ವೀಕ್ಷಕರು, ಇವರನ್ನ ಜುಲೈ 28ನೇ ತಾರೀಕು ಶ್ರೀನಗರದ ಹೊರವಲಯದಲ್ಲಿರುವಂತಹ ದಾಚಿಗಮ್ ನ್ಯಾಷನಲ್ ಪಾರ್ಕ್ ಇಲ್ಲಿ ನಡೆಸಿದಂತಹ ಆಪರೇಷನ್ ಮಹಾದೇವ್ ಅನ್ನುವಂತಹ ಎನ್ಕೌಂಟರ್ ಅಲ್ಲಿ ನಮ್ಮ ಸೇನೆ ಕೊಂದು ಬಿಸಾಕಬಿಟ್ಟಿದೆ. ಕಾಶ್ಮೀರದಲ್ಲಿನ ಮುಸಲ್ಮಾನರನ್ನ ಇಲ್ಲಿ ಕೂತ್ಕೊಂಡು ಹೊಗಳ್ತಾ ಇರ್ತಾರಲ್ವಾ, ಅವರಿಗೆ ಇನ್ನೊಂದು ವಿಚಾರವನ್ನ ನಾನು ಇಲ್ಲಿ ಹೇಳಲೇಬೇಕು. ಈ ಪೆಹಲ್ಗಾಮ್ ದಾಳಿಗೆ
ಸಹಾಯವನ್ನ ಮಾಡಿದಂಥವರು ಕಾಶ್ಮೀರಿ ಸ್ಥಳೀಯರು ಕೂಡ ಇದ್ದಾರೆ. ಎಸ್, ಇಬ್ಬರು ಸ್ಥಳೀಯ ಸಹಾಯಕರು, ಪರ್ವೇಜ್ ಅಹ್ಮದ್ ಜೋಥಾರ್, ಅದೇ ರೀತಿ ಬಶೀರ್ ಅಹ್ಮದ್ ಜೋಥಾರ್. ಈ ಇಬ್ಬರನ್ನ ಈಗಾಗಲೇ ಅರೆಸ್ಟ್ ಕೂಡ ಮಾಡಲಾಗಿದೆ. ವಿಚಾರಣೆಯಲ್ಲಿ ದಾಳಿಕೋರರು ಲಷ್ಕರ್ ಎ ತೊಯ್ಬಾಗೆ ಸಂಬಂಧಿಸಿದಂತಹ ಪಾಕಿಸ್ತಾನಿ ಪ್ರಜೆಗಳು ಅನ್ನುವಂಥದ್ದು ಕೂಡ ದೃಢಪಟ್ಟಿದೆ. ವೀಕ್ಷಕರು, ಈಗ ನಿಮಗೆ ಒಂದು ಪ್ರಶ್ನೆ ಕಾಡ್ತಾ ಇರಬಹುದು, ಪಾಕಿಸ್ತಾನಕ್ಕೂ ಈ ದಾಳಿಗೂ ಸಂಬಂಧ ಇರುವಂಥದ್ದು NIA ಹೇಗೆ ಕಂಡುಹಿಡಿತು? ಅದನ್ನು ಅವರು ಹೇಳ್ತಾ ಹೋಗ್ತಾರೆ. ಮೊದಲನೇದಾಗಿ ಡಿಜಿಟಲ್ ಅದೇ ರೀತಿ ಕಮ್ಯುನಿಕೇಶನ್ ಎವಿಡೆನ್ಸ್ TRF ಮೊದಲು ದಾಳಿ ಜವಾಬ್ದಾರಿಯನ್ನು ಹೊತ್ಕೊಳ್ಳುತ್ತೆ, ಆದ್ರೆ ಆಮೇಲೆ ಅದನ್ನು ನಿರಾಕರಿಸುತ್ತೆ. NIA ಅದನ್ನ ಪತ್ತೆ ಹಚ್ಚುವಂತಹ ಕೆಲಸವನ್ನ ಮಾಡಿದಾಗ ಫಾರೆನ್ಸಿಕಲಿ ಆ ಸಂದೇಶ ಪಾಕಿಸ್ತಾನದ ಸರ್ವರ್ ಇಂದಾನೇ ಬಂದಿದ್ದನ್ನುವಂಥದ್ದು ಅಲ್ಲಿ ಸ್ಪಷ್ಟ ಆಗುತ್ತೆ. ಇನ್ನು ಎರಡನೇದಾಗಿ ಪತ್ತೆ ಆದಂತಹ ಪಾಕಿಸ್ತಾನದ ಸಾಧನಗಳು. ಎನ್ಕೌಂಟರ್ ಸ್ಥಳದಲ್ಲಿ ಈ ದಾಳಿಕೋರರ 2 ಮೊಬೈಲ್ ಫೋನ್ಗಳು ಪತ್ತೆ ಆಗಿದ್ವು. ಆ ಮೊಬೈಲ್ ಫೋನ್ಗಳ ಉಪಕರಣಗಳನ್ನ ಪಾಕಿಸ್ತಾನದಲ್ಲೇ ಖರೀದಿ ಮಾಡಲಾಗಿದೆ ಅನ್ನುವಂಥದ್ದು ಅಲ್ಲಿ ಪರಿಶೀಲನೆಯಲ್ಲಿ ಗೊತ್ತಾಗತ್ತೆ. ಇನ್ನು ಮೂರನೇದು ಪಾಕಿಸ್ತಾನದ ಸ್ಪಾನ್ಸರ್ಶಿಪ್. ಈ ದಾಳಿಯನ್ನ ಆಯೋಜನೆ ಮಾಡೋದಕ್ಕೆ, ನಿರ್ದೇಶನ ಮಾಡೋದಕ್ಕೆ ಪಾಕಿಸ್ತಾನಿ ನೆಲ, ಅದೇ ರೀತಿ ಭಯೋತ್ಪಾದಕ ಜಾಲಗಳನ್ನ ಇಲ್ಲಿ ಬಳಸ್ಕೊಂಡಿದ್ದಾರೆ ಅಂತ ಆರೋಪ ಪಟ್ಟಿಯಲ್ಲಿ NIA ಉಲ್ಲೇಖವನ್ನ ಮಾಡುತ್ತೆ. ಇನ್ನು ದಾಳಿಯ ಗಂಭೀರತೆಯನ್ನು ತೋರಿಸೋದಕ್ಕೆ ಒಂದಷ್ಟು ಕಾನೂನುಗಳನ್ನು ಕೂಡ ಜಾರಿಗೊಳಿಸಲಾಗಿದೆ. ಒಂದು ಭಾರತೀಯ ನ್ಯಾಯ ಸಂಹಿತೆಯ ಕಾನೂನು ಬಾಹಿರ ಚಟುವಟಿಕೆಗಳ ಕಾಯ್ದೆ UAPA 1967, ಇನ್ನು ಶಸ್ತ್ರಾಸ್ತ್ರ ಕಾಯ್ದೆ 1959, ಭಾರತ ಸರ್ಕಾರದ ವಿರುದ್ಧ ಯುದ್ಧ ಸಾರಿದಂತಹ ಆರೋಪಗಳನ್ನು ಕೂಡ ಇಲ್ಲಿ ಮಾಡಲಾಗಿದೆ. ವೀಕ್ಷಕರು, ಇದರ ಜೊತೆಗೆ ಲಷ್ಕರ್ ಎ ತೊಯ್ಬಾವನ್ನ ಒಬ್ಬ ವ್ಯಕ್ತಿಯಾಗಿ ಅಲ್ಲ, ಬದಲಿಗೆ ಒಂದು ಸಂಸ್ಥೆಯಾಗಿ ಇಲ್ಲಿ ಮೊಕದ್ದಮೆ ಹೂಡಿರುವಂಥದ್ದು ನಾನು ಆಗಲೇ ಹೇಳಿದ ಹಾಗೆ ಭಾರತೀಯ ನ್ಯಾಯಾಲಯದಲ್ಲಿ ಇದೇ ಫಸ್ಟ್ ಟೈಮ್. ಇನ್ನು ಕಮ್ಯುನಿಕೇಶನ್ ಆಗಿರಬಹುದು ಅಥವಾ ಅಲ್ಲಿ ಸಿಕ್ಕಂತಹ ಒಂದಷ್ಟು ಉಪಕರಣಗಳಾಗಿರಬಹುದು, ಇವೆಲ್ಲವೂ ಕೂಡ ಪಾಕಿಸ್ತಾನಕ್ಕೆ ಸೇರಿದ್ದಾಗಿದ್ರಿಂದ ಭಯೋತ್ಪಾದಕರಿಗೆ ಪಾಕಿಸ್ತಾನ ಬೆಂಬಲವನ್ನ ನೀಡುತ್ತೆ, ಬೆಂಬಲವನ್ನ ನೀಡಿದೆ ಅನ್ನುವಂತಹ ಭಾರತದ ನಿಲುವನ್ನ ಆರೋಪ ಪಟ್ಟಿ ಇನ್ನಷ್ಟು ಬಲಪಡಿಸುತ್ತೆ. ವೀಕ್ಷಕರ, ಇದರಿಂದ ಈಗ ಒಂದಷ್ಟು ರಾಜತಾಂತ್ರಿಕ ಪರಿಣಾಮಗಳು ಕೂಡ ಆಗಬಹುದು. ಇನ್ನು ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಪಾಕಿಸ್ತಾನದ ಜಾತಕವನ್ನ ಭಾರತ ಬಿಚ್ಚಿಡಬಹುದು. ಪಾಕಿಸ್ತಾನ ಏನು, ಅದರ ಯೋಗ್ಯತೆ ಏನನ್ನುವಂಥದ್ದು ಇಡೀ ವಿಶ್ವಕ್ಕೆ ಈ ಮೂಲಕ ಗೊತ್ತಾಗಬಹುದು. ಇನ್ನು ಮುಂದಿನ ಹಂತದ ವಿಚಾರಣೆಯಲ್ಲಿ ಸಾಕ್ಷ್ಯಗಳ ಪರಿಶೀಲನೆ ಆಗಿರಬಹುದು, ಕಾನೂನು ವಾದಗಳಾಗಿರಬಹುದು, ಇವೆಲ್ಲವೂ ಕೂಡ ನಡೆಯೋದಿದೆ. ಆ ಮೂಲಕ ಪಾಕಿಸ್ತಾನ ಏನನ್ನುವಂಥದ್ದು ಕಾನೂನಾತ್ಮಕವಾಗಿ ಕೂಡ ವಿಶ್ವಕ್ಕೆ ಅರ್ಥ ಆಗೋದಿದೆ. ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.